ವಿಜಯನಗರ ಹಿರಿಯ ನಾಗರಿಕರ ವೇದಿಕೆ ಪರವಾಗಿ ನಾವು ಮಾಸಿಕವಾಗಿ ನಾವು ಕಾರ್ಯಕ್ರಮ ಹಮ್ಮಿಸಿಕೊಳ್ತಾ ಇದ್ದೀವಿ. ಇದು ನಮ್ಮ ಹಿರಿಯ ನಾಗರಿಕರ ಮನರಂಜನೆಗೋಸ್ಕರ ಅವರ ಆರೋಗ್ಯದ ದೃಷ್ಟಿಯಿಂದ ನಾವು ಶ್ರಮಿಸ್ತಾ ಇದ್ದೀವಿ. ಇದಕ್ಕೆ ಎಲ್ಲರ ಸಹಕಾರ ನಾವು ಕೊಡ್ತಾ ಇದ್ದೀವಿ. ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದೀವಿ. ನನ್ನ ಹೆಸರು ದೇವರಾಜ್ ಅಂತ. ಇವತ್ತು ಕಾರ್ಯಕ್ರಮ ಹೆಂಗೆ ನಡೀತದೆ ಸರ್? ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ. ಒಂಥರ ನಾಟಕ ತುಂಬ ಮಹಿಳಾ ದಿನಾಚರಣೆ ದಿವಸ ನಾವು ಆಚರಣೆ ಮಾಡಿದ್ದೀವಿ. ನಾಟಕ ತುಂಬ ಸೊಗಸಾಗಿ ಮೂಡಿ ಬಂದಿದೆ. ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಇವತ್ತು. ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ದಾರೆ ಸರ್? ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪುಷ್ಪಾ ಮೇಡಮ್ ಅವರು ಬಂದಿದ್ದಾರೆ. ಪುಷ್ಪಾ ಮೇಡಮ್ ಅವರು ಬಂದಿದ್ದಾರೆ. ಅವರು ಹೆಸರಾಂತ ಈ ಕರ್ನಾಟಕದ ರೈತರ ಪ್ರೆಸಿಡೆಂಟ್ ಅವರು. ಸೊ ನಮ್ಮ ಅಧ್ಯಕ್ಷರಾದ ಕೆ.ಪೈ. ಇವತ್ತಿನ ಅಧ್ಯಕ್ಷತೆ ವಹಿಸಿದ್ದಾರೆ. ಹೇಳಿ ಮಾಡ್ತಾ ಇದ್ದಾರೆ. ನಾವು ನಮ್ಮ ವಿಜಯನಗರ ಹಿರಿಯ ನಾಗರಿಕರ ವೇದಿಕೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಿದ್ದೀವಿ. ಸದ್ಯದಲ್ಲೇ ಒಂದು ಹಾಸ್ಯ ಕಾರ್ಯಕ್ರಮ ಮಾಡಿದ್ವಿ, ಹಾಗೆ ಇನ್ನೊಂದು ಮಾಡಿದ್ವಿ, ಮೆಡಿಕಲ್ ಕ್ಯಾಂಪ್ ಮಾಡ್ತಾಯಿದ್ವಿ, ಹಾಗೆ ಇವತ್ತು ದಿವಸ ಈ ಡ್ರಾಮಾ ಮಾಡಿದ್ವಿ. ಮತ್ತು ಹಲವಾರು ಕಾರ್ಯಕ್ರಮಗಳು ಹಿಂದೆ ಮಾಡಿದ್ವಿ. ಮುಂದೆ ಕೂಡ ಜನಗಳಿಗೆ ಪ್ರಯತ್ನ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಇವತ್ತು ನಮ್ಮ ವಿಜಯನಗರ ಹಿರಿಯ ನಾಗರಿಕ ವೇದಿಕೆ ಈ ವಿಶ್ವ ಮಹಿಳಾ ದಿನ ಆಚರಣೆ. ವಿಶ್ವ ಮಹಿಳಾ ದಿನ ಆಚರಣೆ ಅಂದರೆ ಮಹಿಳೆಯರಿಗೆ ಗೌರವ ಕೊಡೋದು, ಅಭಿನಂದನೆ ಮಾಡೋದು. ಯಾಕಂದರೆ ಮಹಿಳೆ ಅಂದರೆ ತಾಯಿ, ಅವರಿಗೆ ಫಸ್ಟು ಅವರೇ ದೇವರು. ಅವರಿಗೆ ಎಷ್ಟು ಗೌರವ ಕೊಡ್ತೀವಿ, ಎಷ್ಟು ಅಭಿನಂದಿಸ್ತೀವಿ, ಅದು ಇಂಪಾರ್ಟೆಂಟ್. ಆ ದೃಷ್ಟಿ ಇಟ್ಕೊಂಡು ಇವತ್ತು ಮಹಿಳೆ ಕಾರ್ಯಕ್ರಮಗಳನ್ನು ನಮ್ಮ ವಿಜಯನಗರ ಹಿರಿಯ ನಾಗರಿಕ ವೇದಿಕೆಯಿಂದ ಮುಂದೆ ಬಂದಿದೆ. ಇದರಲ್ಲಿ ಹಾಸ್ಯ ನಾಟಕಗಳು, ಆಮೇಲೆ ಹಾಡು ಮತ್ತು ಈ ವೀರರಾಣಿ ನಾಟಕ ಪ್ರದರ್ಶನ ಮಾಡಿದ್ರು. ತುಂಬ ಚೆನ್ನಾಗಿ ಬಂತು. ಈ ಥರನೇ ಅನೇಕ ಎವ್ರಿ 1 ಮಂತ್ ತಿಂಗಳು ಅಥವಾ 2 ತಿಂಗಳು ಒಂದ್ಸಲ ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಉದ್ದೇಶ. ನಮ್ಮ ವಿಜಯನಗರ ಹಿರಿಯ ನಾಗರಿಕ ವೇದಿಕೆ ಎಲ್ಲ ಸದಸ್ಯರು, ಎಲ್ಲ ಆಫೀಸ್ ಬೇರರ್ಸು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಅದರಲ್ಲಿ ನಮ್ಮ ರುದ್ರೇಶ್ ಅವರು ವೆರಿ ಆ್ಯಕ್ಟಿವ್ ಮೆಂಬರು.